ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಮ್ಮ ರಾಶಿ ಪ್ರಯಾಣದಲ್ಲಿ ಈಗ ನಾವು ಇನ್ನೊಂದು ಶಕ್ತಿಶಾಲಿ ಮತ್ತು ಸ್ಥಿರವಾದ ರಾಶಿಯ ಬಗ್ಗೆ ಮಾತನಾಡಲಿದ್ದೇವೆ. ಇಷ್ಟು ಮೊದಲು ನಾವು ಮೇಷರಾಶಿಯ ಅಗ್ನಿ ಸ್ವಭಾವದ ಬಗ್ಗೆ ತಿಳಿದುಕೊಂಡೆವು. ಈಗ ಅದಕ್ಕೆ ಸಂಪೂರ್ಣ ವಿರುದ್ಧವಾದ ಭೂತತ್ವದ ಶಾಂತವಾದ ಆದರೆ ಅತ್ಯಂತ ಗಟ್ಟಿಯಾದ ರಾಶಿಯಾದ ವೃಷಭ ರಾಶಿ ಬಗ್ಗೆ ತಿಳಿಯೋಣ. ವೃಷಭ ರಾಶಿ ಅಂದರೆ ನಮಗೆ ಮೊದಲಿಗೆ ನೆನಪಾಗೋದು ಏನು ಗೊತ್ತಾ? ಎಮ್ಮೆ, ಬಲ, ಸ್ಥಿರತೆ ಮತ್ತು ಸಹನೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವೃಷಭ ರಾಶಿಯನ್ನು ಭೂತತ್ವಕ್ಕೆ ಸೇರಿದ ರಾಶಿ ಅಂತ ಕರೀತಾರೆ. ಇವರ ಜೀವನ ನಿಧಾನವಾಗಿ ಸಾಗಿದ್ರೂ ಕೂಡ ತುಂಬ ಸ್ಟೇಬಲ್ ಆಗಿರುತ್ತೆ. ಈ ರಾಶಿಯ ಅಧಿಪತಿ ಯಾರು ಗೊತ್ತಾ? ಶುಕ್ರ ಗ್ರಹ. ಶುಕ್ರ ಅಂದ್ರೇ ಪ್ರೀತಿ, ಸೌಂದರ್ಯ, ಆನಂದ, ಹಣ. ಅದಕ್ಕಾಗಿ ವೃಷಭ ರಾಶಿಯವರು ಜೀವನದಲ್ಲಿ ಕಂಫರ್ಟ್ ಮತ್ತು ಲಕ್ಸುರಿ ತುಂಬ ಇಷ್ಟಪಡ್ತಾರೆ. ಒಳ್ಳೆಯ ಮನೆ, ಒಳ್ಳೆಯ ಆಹಾರ, ಸುಂದರ ಜೀವನ ಇದು ಇವರ ಕನಸು. ವೃಷಭ ರಾಶಿಯವರ ಮೈಂಡ್ಸೆಟ್ ತುಂಬ ಪ್ರಾಕ್ಟಿಕಲ್. ಅವರು ಏನು ಮಾಡಿದರೂ ತುಂಬ ಯೋಚನೆ ಮಾಡಿ ನಿಧಾನವಾಗಿ ಆದರೆ ಖಚಿತವಾಗಿ ಮಾಡ್ತಾರೆ. ಒಮ್ಮೆ ನಿರ್ಧಾರ ಮಾಡಿಕೊಂಡ್ರೆ ಅವರನ್ನು ಬದಲಾಯಿಸೋದಕ್ಕೆ ತುಂಬಾ ಕಷ್ಟ. ಇವರಲ್ಲಿ ಒಂದು ದೊಡ್ಡ ಗುಣ ಏನು ಗೊತ್ತಾ? ಲಾಯಲ್ಟಿ. ವೃಷಭ ರಾಶಿಯವರು ಒಮ್ಮೆ ಯಾರನ್ನಾದರೂ ಪ್ರೀತಿ ಮಾಡಿದರೆ ಜೀವಮಾನ ಪೂರ್ತಿ ಅವ್ರ ಜೊತೆ ನಿಂತ್ಕೊಳ್ತಾರೆ, ಸುಲಭವಾಗಿ ಬಿಡೋದಿಲ್ಲ. ಆದರೆ ಇದೇ ಗುಣ ಕೆಲವೊಮ್ಮೆ ಸಮಸ್ಯೆ ಕೂಡ ಆಗುತ್ತೆ. ಅವರು ತುಂಬ ಅಟ್ಯಾಚ್ ಆಗಿರ್ತಾರೆ. ಇದು ನನ್ನದು ಅನ್ನೋ ಭಾವನೆ ತುಂಬ ಜಾಸ್ತಿ. ಹಾಗಾದರೆ ವೃಷಭ ರಾಶಿಯವರು ಮದುವೆ ಜೀವನದಲ್ಲಿ ಹೇಗಿರ್ತಾರೆ? ಇಲ್ಲಿ ನಿಜವಾದ ಕಥೆ ಅನ್ನೋದು ಆರಂಭವಾಗುತ್ತೆ. ವೃಷಭ ರಾಶಿಯವರಿಗೆ ಮದುವೆ ಅಂದರೆ ಕೇವಲ ಸಂಬಂಧ ಅಲ್ಲ, ಅದು ಭದ್ರತೆ. ಅವರು ಒಂದು ಸ್ಟೇಬಲ್, ಸುರಕ್ಷಿತ ಜೀವನ ಬಯಸ್ತಾರೆ. ತಮ್ಮ ಪಾರ್ಟ್ನರ್ ಜೊತೆ ಶಾಂತವಾಗಿ ಸುಖವಾಗಿ ಜೀವನ ಸಾಗಿಸೋದಕ್ಕೆ ಇಷ್ಟಪಡ್ತಾರೆ. ಇವರು ತಮ್ಮ ಪಾರ್ಟ್ನರ್ಗೆ ತುಂಬ ಕಾಳಜಿ ವಹಿಸ್ತಾರೆ. ಒಳ್ಳೆಯ ಊಟ ಮಾಡಿಸಿ ಕಂಫರ್ಟ್ ಕೊಡ್ತಾರೆ. ಹಣದ ವಿಷಯದಲ್ಲಿ ಸುರಕ್ಷತೆ ಕೊಡ್ತಾರೆ. ಆದರೆ ಇಲ್ಲಿ ಒಂದು ಸಣ್ಣ ಟ್ವಿಸ್ಟ್ ಇದೆ. ವೃಷಭ ರಾಶಿಯವರು ತುಂಬ ಹಠದವರು. ತಮ್ಮ ಅಭಿಪ್ರಾಯ ಬದಲಾಯಿಸೋದು ಭಾಳ ಕಷ್ಟ. ಜಗಳ ಬಂದರೆ ಅವರು ತಕ್ಷಣ ಮಾತಾಡೋದಿಲ್ಲ, ಮೌನವಾಗಿ ಬಿಡ್ತಾರೆ. ಈ ಮೌನನೇ ದೊಡ್ಡ ಸಮಸ್ಯೆ ಆಗಬಹುದು. ಪಾರ್ಟ್ನರ್ಗೆ ಇವರು ಏನು ಯೋಚನೆ ಮಾಡ್ತಿದ್ದಾರೆ ಅನ್ನೋ ಒಂದು ಕನ್ಫ್ಯೂಷನ್ ಬರುತ್ತೆ. ಮತ್ತೊಂದು ವಿಷಯ, ವೃಷಭ ರಾಶಿಯವರಿಗೆ ಈ ಜೀಲಸಿ ಏನಿದೆ ಸ್ವಲ್ಪ ಜಾಸ್ತಿ. ಅವರು ತಮ್ಮ ಪಾರ್ಟ್ನರ್ ಮೇಲೆ ತುಂಬ ಓನರ್ಶಿಪ್ನ ಇಡ್ತಾರೆ. ಆದರೆ ಅವರ ಪ್ರೀತಿ ರಿಯಲ್, ನಿಜ. ಅದಿದು ಡ್ರಾಮಾ ಇಲ್ಲ ಅದರಲ್ಲಿ. ಆದರೆ ಕಮಿಟ್ಮೆಂಟ್ ತುಂಬ ಗಟ್ಟಿ. ವೃಷಭ ರಾಶಿಯವರ ವಿವಾಹ ಜೀವನದಲ್ಲಿ ಮುಖ್ಯ ಪಾಠ ಏನು ಗೊತ್ತಾ? ಫ್ಲೆಕ್ಸಿಬಿಲಿಟಿ. ಸ್ವಲ್ಪ ಬದಲಾವಣೆ ಸ್ವೀಕರಿಸಿದರೆ ಅವರ ಜೀವನ ಇನ್ನಷ್ಟು ಸುಂದರವಾಗಿರುತ್ತೆ. ವೃಷಭ ರಾಶಿಯವರಿಗೆ ಸೂಕ್ತವಾದ ಪಾರ್ಟ್ನರ್ ಯಾರು ಅಂದರೆ ಅವರನ್ನು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋರು, ಅರ್ಥ ಮಾಡ್ಕೊಳ್ಳೋರು, ಅವರ ಸ್ಥಿರತೆಯನ್ನು ಗೌರವಿಸುವವರು ಮತ್ತು ಸ್ವಲ್ಪ ಎಮೋಷ್ನಲ್ ಆಗಿ ಓಪನ್ ಆಗಿರುವವರು. ಇವರು ಒಮ್ಮೆ ಟ್ರಸ್ಟ್ ಮಾಡಿದರೆ ನಿಮ್ಮನ್ನು ಎಂದಿಗೂ ಬಿಡೋದಿಲ್ಲ. ನಿಮಗಾಗಿ ಏನಾದರೂ ಮಾಡೋದಕ್ಕೆ ರೆಡಿ ಇರ್ತಾರೆ. ಇವರು ಒಮ್ಮೆ ಟ್ರಸ್ಟ್ ಮಾಡಿದರೆ ನಿಮ್ಮನ್ನು ಯಾವುದೇ ಕಾರಣಕ್ಕೂ ಬಿಟ್ಟೋಗೋದಿಲ್ಲ. ಆದರೆ ನೀವು ಅವರನ್ನು ಮೋಸ ಮಾಡಿದರೆ ಅಥವಾ ಟ್ರಸ್ಟನ್ನು ಬ್ರೇಕ್ ಮಾಡಿದರೆ ಅವರು ಮತ್ತೆ ಹಿಂದಿರುಗೋದಿಲ್ಲ. ವೃಷಭ ರಾಶಿಯವರ ಜೊತೆ ಜೀವನ ಹಂಚಿಕೊಳ್ಳುವವರು ಏನು ಮಾಡಬೇಕು ಗೊತ್ತಾ? ಅವರ ಸಹನೆಯನ್ನು ಗೌರವಿಸಿ, ಅವರ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳಿ ಮತ್ತು ಅವರನ್ನು ಒತ್ತಾಯ ಮಾಡಬೇಡಿ. ಅವರನ್ನು ಪ್ರೀತಿಯಿಂದ ಹ್ಯಾಂಡಲ್ ಮಾಡಿದರೆ ಅವರು ನಿಮ್ಮ ಜೀವನವನ್ನು ಸ್ವರ್ಗದಂತೆ ಮಾಡ್ತಾರೆ. ನೋಡಿದ್ರಾ? ಇದು ವೃಷಭ ರಾಶಿಯವರ ಸ್ಥಿರ ಮನಸ್ಸು, ಅವರ ಪ್ರೀತಿ, ಅವರ ಹಠ ಮತ್ತು ಅವರ ಮದುವೆ ಜೀವನದ ರಹಸ್ಯ. ನಿಮಗೆ ಅಥವಾ ನಿಮ್ಮ ಸ್ನೇಹಿತರಲ್ಲಿ ಯಾರಾದರೂ ವೃಷಭ ರಾಶಿಯವರಿದ್ದರೆ ಈ ವಿಶ್ಲೇಷಣೆ ಎಷ್ಟು ಸರಿ ಅನ್ನೋದನ್ನು ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರ ಜೊತೆ ಶೇರ್ ಮಾಡಿ. ಮತ್ತಷ್ಟು ಇಂತಹ ರಾಶಿ ವಿಶ್ಲೇಷಣೆಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.